ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಇರಬೇಕು ಸಂಸಾರದೊಳಿಲ್ಲದಿರಬೇಕು ತರುಣಿ ಮಕ್ಕಳು ಮನೆ ಧನ ಪಶು ಬಂಧು ಬಳಗ ಪರಿವಾರದೊಡನೆ ಆಸಕ್ತನಾಗಿ ಮುಳುಗಿ ಹರಿದ ಕಾಲಕ್ಕೂ ನಾನಾ ವಿಷಯ ಲಂಪಟದಲ್ಲಿ ಚರಿಸುತ್ತಿದ್ದರು ಬಲು ಚತುರವಂತನಾಗಿರೆ ಇರಳು ಹಗಲು ಉದಾಸೀನನಾಗಿ ನೋಳ್ಪರಿಗೆ ಸರ್ವ ಕೋಟಲೆ ಇವನೆಂದೆನಿಸಲಿಬೇಕು ನಿರುತ ಸೌಭಾಗ್ಯ ಬಲು ದಾರಿದ್ರ ಬಂದಡರೆ ಶರದಿ ಎಂದದಿ ಸುಖ ಪೂರ್ಣನಾಗಿ ನಗಲಿಬೇಕು ಶಿರನಯನ ನಾಸ ಕರ್ಣವದನ ಹಸ್ತಾಂಗ್ರಿ ಮಿಕ್ಕ ಎರಡು ಕೂಡಿಯಿಂದಾಗುವ ಗಾತ್ರದ ವ್ಯಾಪಾರ ಹರಿಪ್ರಕೃತಿ ತಾತ್ವಿಕರಲ್ಲೆಲ್ಲಿ ನಿಂದು ಅರಗಳಿಗೆ ತೊಲಗದಲೆ ಮಾಳ್ಪರು ಬಿಡದೆಂದು ಅರಿದು ಕ್ಷಣಕ್ಕೆ ಹಿಗ್ಗಬೇಕು ತನ್ನೊಳಗೆ ಪರಮ ಕ್ಲೇಶ ಸಂತೋಷ ಬರಲಾಗಿ ಒಂದೇ ಸಮ ಹರಿತತ್ಕಾಲಕ್ಕೆ ಸ್ವಯೋಗ್ಯ ತಾನುಸಾರ ಪರಿಪರಿ ಕರ್ಮಗಳು ಒಳಗಿದ್ದು ಮಾಡಿಸುವ ಅರಮಾರೆ ತಿಳಿದು ಸಂಶಯ ಬಡಬಾರದು ನೆರೆದು ಮಾನವರೋಳು ಕುಳಿತಿದ್ದರೂ ಮನಸ್ಸು ಹರಿಪಾದದಲ್ಲಿ ಇಟ್ಟು ದೇನಿಸುತ್ತಿರಬೇಕು ಹೊರಗೆ ನೋಡಿದರೂ ದುಗ್ಗಾಣಿಗೆ ಸಲ್ಲನೆಂದು ಪರರಿಂದೆನಿಸಿಕೊಂಡು ನಗಬೇಕು ಪ್ರೀತಿಯಲ್ಲಿ ಹರಿಗುರುಗಳ ದಾಸರಿಗೆ ದತ್ತ ಪ್ರಾಣ ತಾರತಮ್ಯದಿಂದಲೇ ಎಣಿಪದು ಮನದೊಳಗೆ ಮರುಳು ಬಂದವನಂತೆ ಸಕಲ ಪುಣ್ಯ ಭೂಮಿಯ ಚರಿಸಬೇಕು ತಾನು ನಿಂದಲ್ಲಿ ನಿಂದಿರದೆ ಹರಿ ಇಚ್ಛೆಯಿಂದ ಬಂಧ ಲಾಭಗಳನ್ನು ಕರೆಸಬೇಕಲ್ಲದೆ ಹತ್ತದೆಂದೆನಿಸಲ್ಲ ಹರಿಸ್ಮರಣೆಗೆ ವಿಘ್ನವಾಗದಂತೆ ಆತನ್ನ ಕರುಣ ಪಡೆಯಲಿಬೇಕು ಒಂದೇ ಭಕ್ತಿಯಲ್ಲಿ ಸುರರಾದಿಗಳ ದೆಸೆಯಿಂದ ಫಲ ಐದಿದರು ಹರಿಪ್ರೇರಣೆ ಅಲ್ಲದೆ ಸ್ವಾತಂತ್ರ್ಯ ಒಬ್ಬರಲ್ಲ ಬರಿದೆ ಆವಾವರ ಪ್ರೇರಣೆ ಪಾಲನೆಯು ಹಿರಿಯರು ನಮಗಿಂದ ನೀಚರಿಗಹುದೆನ್ನಿ ಮಳೆಯೊಳಗೆ ಹಳ್ಳೆ ಸಾಲು ಇಕ್ಕಿದಂತೆ ಕುರುಹು ನೋಡಲಿಬೇಕು ಸಂಸಾರದ ಸ್ಥಿತಿ ಪರಕೆ ಮತ್ತಾವದೋ ಸಹಾಯ ಎಂಬೋ ವಿಮಾ ಎರವಾಗುವುದಲ್ಲದೆ ಗಳಿಸಿದ ಸರ್ವೋಪಾಯ ಧರಣಿ ವಿಭೂತ ಜನುಮ ಬಯಸೋ ಮರುತ ದೇವನ ಮತ ಪೊಂದೋ ಸತತ ನಿಂದು ಗುರುಗಳಿಗೆ ಗುರು ನಮ್ಮ ವಿಜಯ ವಿಠಲರೇಯನ ಶರಣರ ಸಂಘದಲ್ಲಿ ಮನದೆಗಿಯದೆ ನಿಲ್ಲು ಉಂಡರೆ ಉಣಲಿಲ್ಲ ಉಟ್ಟರೆ ಉಡಲಿಲ್ಲ ಕೊಂಡರೆ ಕೊಳಲಿಲ್ಲ ಕೊಟ್ಟರೆ ಕೊಡಲಿಲ್ಲ ಕಂಡರೆ ಕಾಣಲಿಲ್ಲ ಕರೆದರೆ ಕರೆಯಲಿಲ್ಲ ಹೆಂಡತಿ ಎನಗೇನು ನಾನು ಅವಳಿಗಾರು ಗಂಡು ಗಲಿಯಾರೋ ಗತಿಗೇಡುವನಾರೋ ತಂಡದ ಮಾತು ಪೇಳಿ ಕೇಳುವನಾರೋ ಬಂಡು ಸಂಸಾರದೋಳು ಇಟ್ಟು ತಗುವನಾರೋ ದಂಡನೆ ಮಾಡಿಸುವ ಬಿಡಿಸಿ ಕೊಂಬುವನ್ಯಾರೋ ಮಂಡನಾದಿ ವಸ್ತು ಕೊಡಿಸಿದರಿಪ ನಾವ ಮಂಡಲದೊಳಗಿದ್ದು ಇದೆ ಖಚಿತವೂ ತಿಳಿದು ಬೆಂಡು ಮತ್ತೆ ಕಲ್ಲು ತೇಲಿಪ ಮುಳುಗಿಸುವ ಪುಂಡರೀಕಾಕ್ಷನ ಮಹಿಮೆಯಿನೀತೆಂದು ಕೊಂಡಾಡುತ್ತಾ ಸೊರಗಿ ನಲಿನಲಿದು ತಿರುಗಿ ಕೆಂಡವನೆ ನೋಡಿ ಶಿಶುಭಯ ಬೀಳದಲೆ ಅಂಗಡಿ ಎಲ್ಲಿ ಪೋಗಿ ತುಡುಕುವಂತೆ ಉದ್ದಂಡ ಭವದಲ್ಲಿ ಬವಣಿಗಳಿಟ್ಟಿದ್ದರು ಕೆಂಡಕ್ಕೆ ಸಣ್ಣವನು ಭಯ ಬೀಳದಂತೀರೋ ಹಿಂಡು ದೈವದ ಗಂಡ ವಿಜಯ ವಿಠಲರೇಯನ್ನ ತೋಂಡರ ಬಳಿಯಲ್ಲಿ
ತೊಲಗದೆ ಓಲ್ಯಾಡು. ಅಂಗಣದೊಳು ಪಕ್ಕಿ ಕುಳಿತು ಹಾರಿದಂತೆ, ಅಂಗಡಿಯ ನೆರಹಿ ತಿರುಗಿ ಜನಪೋದಂತೆ, ಮುಂಗೂಡಿ ಮಕ್ಕಳು ಮನೆಗಟ್ಟಿ ಕೆಡಸಿದಂತೆ, ಹಿಂಗದರ ವಂಟಿಗೆಯ ಮಂದಿ ಸಾಗಿದಂತೆ, ಸಂಗಾತದವರು ತನ್ನ ಕೂಡಲಿದ್ದರು ಅವರ ಹಂಗಿಗನಾಗದೆ ಅದರಂತೆ ಗುಣಿಸೋದು. ಮುಂಗಾರಿ ಮಿಂಚಿ ನಂದದಿ ದೇಶದೊಳಗೆ ನಿಸ್ಸಂಗನಾಗಿ ತಿರುಗಿ ಕಾಲ ಕಳಿಯಬೇಕು. ಬಂಗಾರ ಮೊದಲಾದ ದ್ರವ್ಯಗಳ ಕಂಡರೆ ಮುಂಗಾಲಲಿ ಒದೆದು ದಾಟಿ ಹೋಗುವುದಯ್ಯ. ಹಂಗಿಗನಾಗದಿರು ಪರರ ವಶಕ್ಕೆ ಸಿಲ್ಕಿ, ಭಂಗವಾದರೂ ಲೇಷ ಖೇದ ಬಡದಿರು. ಮಂಗಳ ಮೂರುತಿ ವಿಜಯ ವಿಠ್ಠಲರೇಯನ ಸಂಗೀತದಲ್ಲಿ ಬಾಳೋ, ಹರಿದಾಸರ ಪಾದಕ್ಕೆ ಬೀಳೋ. ಧರಣಿಯಂತೆ ತಾಳೋ ಮರುತಾನಂತೆ ಸಂಚರಿಸು, ಪಾವಕನಂತೆ ಹೊರಗೆ ತೋರದಲಿರು. ಮರಳಿ ಉದಕದಂತೆ ಹರಿದು ಹೋಗುತ್ತಲೀರು, ಇರು ಆಕಾಶದಂತೆ ಸರಸದಲ್ಲಿ ದೂರ. ಪರರಾಪೇಕ್ಷೆಯ ಬೀಡು, ಪರಲೋಕವ ಬೇಡು. ಪರಮನ್ನ ಕೊಂಡಾಡು, ಪರಮಾರ್ಗವ ಬೇಡು. ಪರಮತವನೆ ಸೂಡು, ಮರುತ ಪರಮಾತ್ಮನ್ನ ಕಾಡು. ಪರದೈವ ವಿಜಯ ವಿಠ್ಠಲರೇಯನ ಲೀಲೆ ಸ್ಮರಿಸಿ ಧನ್ಯನಾಗು, ದುರಿತವ ನೀಗೂ. ಒಂದೇ ಪ್ರಯೋಜನ ಮಾಡಿದದರೊಳು ಇಂದಿರಾಪತಿ ಉಂಟು, ಇಂದಿರೇ ಉಂಟು. ಒಂದೆರಡು ಗುಣ ಉಂಟು, ಕಾಲ ಪ್ರಕೃತಿ ಉಂಟು, ವೃಂದಾರಕಾರ ಉಂಟು. ಕ್ರಮಾನುಸಾರದಿಂದ ಗಂಧರಸ ರೂಪ ಸ್ಪರ್ಶ ಶಬ್ದ ಉಂಟು. ಕುಂದದೆನ ಭಾವಾಯು ಅನಳ ಪಾವನಿ ಉಂಟು. ಇಂದ್ರಿಯಂಗಳುಂಟು 11 51. ವರ್ಣಗಳುಂಟು, ಶ್ರುತಿ ಪುರಾಣಗಳುಂಟು. ಒಂದೊಂದು ಕರ್ಮ ಉತ್ಪತ್ತ್ಯಾದಿ ಸ್ವಾತಂತ್ರ್ಯ ಉಂಟು. ಪೊಂದಿ ದೈತ್ಯರು ಉಂಟು, ಶುಭ ಅಶುಭಗಳುಂಟು. ಅಂದು ಮೊದಲಾಗಿ ಕಡೆ ಭಾಗ ಪರ್ಯಂತ ಸಂಧಿಸಿಕೊಂಡಿಪ್ಪವು ಓಂಕಾರ ಸಹವಾಗಿ. ಒಂದನೇ ನಿಂದೆ ಇನಿತು ತಿಳಿದು ಪ್ರವರ್ತಿಸಲು, ನಂದವಾಗುವುದು ತತ್ಕಾಲದಲ್ಲಿ ಬಿಡದೆ. ಹಿಂದೆ ನಡೆದದೆಲ್ಲ ಹರಿತಾನೆ ಮಾಡಿಸಿದ ನಿಂದು, ನಿನ್ನೊಳು ನೀನು ತಿಳಿದು ದುಶ್ಚಿತ ಬಿಟ್ಟು. ಇಂದಿನಾರಭ್ಯ ಅಲ್ಪ ಕಾಲ ಮೊದಲು ಮಾಡಿ, ನಿಂದಿರದೆಲ್ಲೆಲ್ಲಿ ಆವಾವ ಕರ್ಮವಾಗೆ. ಇಂದಿರಾಪತಿ ತಾನು ಸರ್ವಾಧಿಕಾರನಾಗಿ, ಚಂದದಲ್ಲಿಂದ ವ್ಯಾಪಾರ ಮಾಡಿಸುವ. ಒಂದು ಸತ್ಯ ಸಂಕಲ್ಪ ಮಾಡಿ ಆ ಮಾತಾಗಲಿ ಎಂದು, ಸಂದೇಹ ನಿಸ್ಸಂದೇಹವಂತ ನೀನಾಗದಿರು. ಮಂದರಧರ ಒಲಿದು ಆವದು ಕಲ್ಪಿಸಿ ದಂದಾದಿ ಮಾಡುತ್ತೀರು. ಹರಿಗಿತ್ತ ಸ್ವಾತಂತ್ರ್ಯದಿ ದ್ವಂದ್ವ ಸೈರಿಸುತ್ತ ಸರ್ವೋತ್ತಮ ಜ್ಞಾನದಲ್ಲಿ ಮಂದನ್ನ ಉದ್ಧರಿಸುವ ಲೇಷ ದೋಷ ಬರಗೂಡ. ಅಂದವರಿಗೆ ಜೀವ ವಿಜಯ ವಿಠ್ಠಲರೇಯ ತಂದೆಯಾಗಿ ಭಕ್ತರ ಬಳಿಯಲ್ಲಿ ತಿರುಗುವ. ಕಮಲದೋಳು ಕಮಲ ಇದ್ದಂತೆ ಇರು, ಹೃತ್ಕಮಲದಲ್ಲಿ ವಿಜಯ ವಿಠ್ಠಲನ್ನ ಪೂಜಿಸು. ಕಮಲದೋಳು ಕಮಲ ಇದ್ದಂತೆ ಇರು, ಹೃತ್ಕಮಲದಲ್ಲಿ ವಿಜಯ ವಿಠ್ಠಲನ್ನ ಪೂಜಿಸು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ್. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಇರಬೇಕು ಸಂಸಾರದೊಳು, ಇಲ್ಲದಿರಬೇಕು ಅಂತ ಹೇಳುವ ಸುಳಾದಿ. ಸಂಸಾರದೊಳಗೆ ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಮೊದಲನೇ ತಾಳದೊಳಗೆ ಇರಬೇಕು ಸಂಸಾರದೊಳಗೆ, ಇಲ್ಲದಿರಬೇಕು. ಇರಬೇಕು ಸಂಸಾರದೊಳಗೆ, ಆದರೂ ಇಲ್ಲಾರ್ದಾಗಿರಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂದರೆ ಅಂಟು ಇಲ್ಲಾರ್ದಾಗಿ ಇರಬೇಕು.
ಇರಬೇಕು ಸಂಸಾರದೊಳಗೆ, ಅಭಿಮಾನ ಬಿಡಬೇಕು. ಯಾರ್ಯಾರು ಎಷ್ಟು ಇದ್ದರೆ ಕೂಡ ನಾವು ಇದರಲ್ಲಿ ಅಭಿಮಾನ ಬಿಡ್ತಾ ಹೋಗಬೇಕು. ಸಂಸಾರದೊಳಗೆ ಅಭಿಮಾನ ಜಾಸ್ತಿ ಇಟ್ಕೋಬಾರ್ದು. ತರುಣಿ, ಮಕ್ಕಳು, ಮನೆ, ಧನ, ಪಶು, ಬಂಧು ಬಳಗ, ಪರಿವಾರದೊಡನೆ ಆಸಕ್ತನಾಗಿ ಮುಳುಗಿ ಎಲ್ಲರ ಜೊತೆಗೆ ಇರ್ತೀವಿ ನಾವು. ಹೆಂಡತಿ, ಮಕ್ಕಳು, ಮನೆ, ರೊಕ್ಕ, ಪಶುಗಳು, ಬಂಧುಗಳು, ಬಳಗಗಳು ಎಲ್ಲ ಪರಿವಾರದೊಳಗೆ ಇದ್ದರೆ ಕೂಡ ಆಸಕ್ತನಾಗಿ ಮುಳುಗಿದ್ರೆ ಕೂಡ ಹರಿದ ಕಾಲಕ್ಕೂ ನಾನಾ ವಿಷಯ ಲಂಪಟದಲ್ಲಿ ಚರಿಸುತ್ತಿದ್ದರು. ಇದೆಲ್ಲ ಎಲ್ಲಿ ಇದ್ದರೆ ಕೂಡ, ಅಂದರೆ ಈ ಇಂದ್ರಿಯ ಸುಖಗಳು ಕೊಡೋಕೆ ಸ್ವಾಮಿ ಎಷ್ಟೇ ಏನೇ ವಿಷಯ ಲಂಪಟದೊಳಗೆ, ಅಂದರೆ ಸಂಸಾರದ ಲಂಪಟದೊಳು, ಇವತ್ತು ಅದು ಕಡಿಮೆ ಆಗಿದೆ, ಹಣ ಇಲ್ಲ, ಅವ್ರಿಗೆ ಆರಾಮಿಲ್ಲ, ಇವ್ರು ಹೀಗಿದ್ದಾರೆ, ಯಾವುದ್ರೊಳಗೆ ನಾವು ಚರಿಸ್ತಾ ಇದ್ದರೆ ಕೂಡ ಬಲು ಚತುರವಂತನಾಗಿರೆ, ಅಂದರೆ ಬುದ್ಧಿವಂತನಾಗಿ ಇರಬೇಕು ಅಂತ ಹೇಳ್ತಾರೆ. ಬುದ್ಧಿವಂತನಾಗಿ ಯಾವ ರೀತಿ ಇರಬೇಕು ಅಂದರೆ, ಇರಳು ಹಗಲು ಉದಾಸೀನನಾಗಿ ನೋಳ್ಪರಿಗೆ ಸರ್ವಕೋಟೆಲೆ ಇವನೆಂದೆನಿಸಲಿಬೇಕು. ಒಳಗೆ ಚಿಂತನೆ ಮಾಡ್ತಾ ಇರಬೇಕು. ಹೊರಗೆ ಎಷ್ಟು ಉದಾಸೀನವಾಗಿದ್ದರೂ, ನಾವು ಸಂಸಾರದೊಳಗೆ ಮುಳುಗಿದ್ದೀವಿ ಎಂಬೋ ಥರ ಇದ್ದರೆ ಕೂಡ ಒಳಗಡೆ ಮಾತ್ರ ನಮ್ಮ ಎಲ್ಲ ಒಳಗಡೆ ಎಲ್ಲ ಮನಸ್ಸಿನಾಗೆ ಪ್ರತಿಯೊಂದು ಕಡೆ ಸ್ವಾಮಿ ಕೇಳ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಒಳಗೆ ಚಿಂತನ ಸದಾ ಸ್ವಾಮಿಯ ಬಗ್ಗೆ ಇರಬೇಕು. ಎಲ್ಲೇ ಏನು ಮಕ್ಕಳ ಬಗ್ಗೆ ಇರಲಿ, ಸಂಸಾರದ ಬಗ್ಗೆ ಇರಲಿ, ಹೆಂಡತಿ ಬಗ್ಗೆ ಇರಲಿ, ಯಾವುದಿದ್ದರೆ ಕೂಡ ಉದಾಸೀನವಾಗಿ ಹೊರಗಿದ್ದವರಿಗೆ ಎಷ್ಟು ಸಂಸಾರದೊಳಗೆ ಮುಳುಗಿ ಹೋಗ್ಬಿಟ್ಟಿದ್ದಾನಪ್ಪ ಆಯ್ತಾ ಅಂತ ಅನಿಸಿದ್ರೆ ಕೂಡ ಮಾಡಿಸವನು ಅವನೇ, ಇವನೆಂದೆನಿಸಲೇಬೇಕು. ಸರ್ವಕೋಟೆಲಿ ಈ ಪ್ರತಿಯೊಂದು ಕೆಲಸ, ಪ್ರತಿಯೊಂದರೊಳಗೆ, ಈ ರೊಕ್ಕದೊಳಗಾಗಿರ್ಬೋದು, ಹೆಂಡತಿಯೊಳಗಾಗಿರ್ಬೋದು, ಮಕ್ಕಳೊಳಗೆ, ಎಲ್ಲದರೊಳಗೆ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂತೇಳಿ ಸದಾ 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 ಒಳಗೆ ಅನ್ಕೋತಾ ಇರಬೇಕು. ನಿರುತ ಸೌಭಾಗ್ಯ ಬಲು ದಾರಿದ್ರ್ಯ ಬಂದಡದರೆ, ದಾರಿದ್ರ್ಯ ಬಂದರು, ಸೌಭಾಗ್ಯ ಬಂದರು, ಶರದಿ ಎಂದದಿ. ಈ ಹೇಗಂದರೆ ಸುಖ ಬರಲಿ ದುಃಖ ಬರಲಿ, ಸುಖಪೂರ್ಣನಾಗಿರಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರೋ ಪಾಂಡುರಂಗ. ಸುಖ ಅಂದರೆ ಶ್ರೀಹರಿಯ ಪ್ರಸಾದ. ನಮ್ಮ ಒಳ್ಳೆಯದಕ್ಕೆ ಏನು ಮಾಡಿಸಿದರೂ ಒಂದು ಸುಖ ಇದು ಕೊಟ್ಟಿದ್ದಾನೆ, ಸೌಭಾಗ್ಯ ಕೊಟ್ಟಿದ್ದಾನೆ ಸ್ವಾಮಿ, ನಮಗೇನೋ ಒಳ್ಳೇದು ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ದಾರಿದ್ರ್ಯ ಕೊಟ್ಟಿದ್ದಾನೆ ಸ್ವಾಮಿ, ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ರೋಗ ಕೊಟ್ಟಿದ್ದಾನೆ ಸ್ವಾಮಿ, ನಮಗೆ ಒಳ್ಳೇದು ಮಾಡಲಿಕ್ಕೆ. ಹೀಗೆ ಸಂಪೂರ್ಣವಾಗಿ ನಾವು ಆ ಥರ ಯಾವಾಗಲೂ ನೆನೆಸ್ತಾ ಇರಬೇಕು. ಆಮೇಲೆ ಶಿರ, ನಯನ, ನಾಸ, ಕರ್ಣ, ವದನ, ಹಸ್ತ, ಅಂಗ್ರಿ, ಪಾದಗಳು, ಮಿಕ್ಕ 2 ಅಂದರೆ ಪಾಯು, ಉಪಸ್ಥ, ಇವು 2 ಕೂಡಿದಾಂಗುವ ಗಾತ್ರದ ವ್ಯಾಪಾರ. ಒಳಗೆ ಅಂದರೆ ಇದರಿಂದ ಏನೇ ನಾವು ವ್ಯಾಪಾರ ಮಾಡಿದ್ರು, ಕಣ್ಣಲ್ಲಿಂದ ನೋಡ್ತಾ ಇದ್ದೀವಿ, ಕಿವಿಲಿಂದ ಕೇಳ್ತಾ ಇದ್ದೀವಿ, ಬಾಯಿಲಿಂದ ಮಾತಾಡ್ತಾ ಇದ್ದೀವಿ, ಹೀಗೆ ನಾವು ಏನೇ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಕೂಡ ಅದರ ವ್ಯಾಪಾರ ಹರಿ ಪ್ರಕೃತಿ ತಾತ್ವಿಕರ ಅಲ್ಲೆಲ್ಲಿ ನಿಂದು ಮಾಡಿಸ್ತಾ ಇದ್ದಾರೆ. ಅಂದರೆ ಲಕ್ಷ್ಮೀದೇವಿ, ಹರಿ ದೇವರು, ಲಕ್ಷ್ಮೀದೇವಿ ತತ್ವಾಭಿಮಾನಿ ದೇವತೆಗಳು, ಇವರೆಲ್ಲರೂ ಒಳಗೆ ನಿಂತು, ಅಂದರೆ ಒಳಗೆ ಅವರೊಳಗೆ ಅವರು, ಅಂದರೆ ದೇವರು, ತತ್ವಾಭಿಮಾನಿ ದೇವತೆಗಳು, ಅವರೊಳಗೆ ಪ್ರಾಣದೇವರು, ಅವರೊಳಗೆ ಲಕ್ಷ್ಮೀದೇವಿ, ಅವರೊಳಗೆ ದೇವರು ನಿಂತಿದ್ದಾನೆ. ಹೀಗೆ ಒಳಗೆ ನಿಂತು ಅವರೊಳಗೆ ಅವರು ಈ ಥರ ನಿಂತು ಅರಗಳಿಗೆ ತೊಳಗದಲೆ ಮಾಳ್ಪರು ಬಿಡದೆಂದು ಒಂದು ಕ್ಷಣ ಅರಗಳಿಗೆ ಕೂಡ ಬಿಡಲಾರ್ದಾಗೆ ಅವರು ಒಳಗೆ ನಿಂತು ನಮಗೆ ಈ ಕಣ್ಣಲ್ಲಿಂದ ಕಿವಿಲಿಂದ ಪ್ರತಿಯೊಂದರಲ್ಲಿಂದ ಮಾಡಿಸೋ ಕೆಲಸಗಳೆಲ್ಲ ಅವರೇ ಮಾಡ್ತಾ ಇದ್ದಾರೆ ಎಂಬುದನ್ನು ಅವರೊಳಗೆ ಅಂದರೆ ಈ ತಾರತಮ್ಯದ ಪ್ರಕಾರ ಅವರೊಳಗೆ ಈ ಥರ ನಾವು ತಿಳ್ಕೊಂಡು ಬಿಡರೆಂದು ಅರಿದು ಅದು ತಿಳ್ಕೊಂಡು ಕ್ಷಣಕ್ಕೆ ಹಿಗ್ಗಬೇಕು ತನ್ನೊಳಗೆ. ಹೊರಗಡೆ ನಾವು ನೋಡಲಿಕ್ಕೆ ಹಾಗಿರಲಿಲ್ಲ ಅಂದರೂ ಒಳಗಡೆ ನಾವು ಇವತ್ತಿದು ನೋಡಿದ್ದೀವಿ, ಇವತ್ತಿದು ಕೇಳಿದ್ದೀವಿ, ಇವತ್ತು ಸ್ವಾಮಿ ಒಳಗೆ ನಿಂತು ಕೇಳಿಸ್ತಾ ಇದ್ದಾನೆ, ಈ ಥರ ನಾವು ಒಳಗೆ ಹಿಗ್ಗಲಿಬೇಕು. ಪರಮ ಕ್ಲೇಶ ಕಷ್ಟಗಳು ಬಂದರೂ ಸಂತೋಷ ಬರಲಾಗಿ ಒಂದೇ ತಿಳ್ಕೋಬೇಕು. ಸಂತೋಷ ಬಂದರೂ ಒಂದೇ ಥರ ಇರಬೇಕು, ಹಿಗ್ಗಬೇಕು, ದೇವರ ನಾಮಸ್ಮರಣೆಯಲ್ಲೇ ಇರಬೇಕು, ದೇವರು ಮಾಡಿಸ್ತಾ ಇದ್ದಾನೆ ಎಂಬುದಿರಬೇಕು, ಕಷ್ಟ ಬಂದರೂ ಅದೇ ಥರ ಇರಬೇಕು.
ಹರಿ ತತ್ಕಾಲಕ್ಕೆ ಸ್ವಯೋಗ್ಯತಾನುಸಾರ ಪರಿಪರಿ ಕರ್ಮಗಳು ಒಳಗಿದ್ದು ಮಾಡಿಸುವ. ನಮ್ಮ ಯೋಗ್ಯತೆ ಅನುಸಾರ ಹರಿ ತತ್ಕಾಲಕ್ಕೆ ಆ ಟೈಮಿಗೆ ಏನೇನು ನಮ್ಮ ಯೋಗ್ಯತೆ ಅನುಸಾರ ಇರುತ್ತೇನೋ ಆ ಥರ ನಮ್ಮ ಕರ್ಮಗಳು ಮಾಡಿಸ್ತಾನೆ. ಇವರು ದೇವರ ನಾಮಸ್ಮರಣೆ ಮಾಡ್ತಾ ಇಲ್ಲ, ಅವರ ಯೋಗ್ಯತೆ ಅನುಸಾರ ದೇವರು ಅವರಲ್ಲಿಂದ ನಾಮಸ್ಮರಣೆ ಮಾಡಿಸ್ತಾ ಇಲ್ಲ. ಇವರು ಇನ್ನೊಬ್ಬರ ಮೇಲೆ ಸಿಟ್ಟಾಗಿದ್ದಾರೆ, ಅವರ ಯೋಗ್ಯತಾನುಸಾರ ಆ ಟೈಮ್ನಾಗೆ ಸಿಟ್ಟು ಬರೋ ಥರ ಮಾಡಿದ್ದು ದೇವರು. ಇದು ನಾವು ತಿಳ್ಕೊಂಡು ಮತ್ತು ತಿಳ್ಕೊತಾ ಇರಬೇಕು. ಮಾಡಿಸುವ ಮರೆ ತಿಳಿದು ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಸಂಶಯ ಬಡಬಾರ್ದು. ಇದರೊಳಗೆ ಒಂದು ಕ್ಷಣ ಅಂದರೆ ಅವನು ಯಾರೋ ಏನೋ ಮಾಡಲಿಲ್ಲ ಅವನು ಮಾಡಲಿಲ್ಲ ಅಂತಂದುಬಿಟ್ರೆ ಹಾಗೇ ಹೋಯ್ತಲ್ಲಿ, ಅವನು ಒಳಗೆ ನಿಂತು ಸ್ವಾಮಿ ಮಾಡಿಸ್ಲಿಲ್ಲ. ನೆರೆದು ಮಾನವರೊಳಗೆ ಕುಳಿತಿದ್ದರೂ ಮನಸ್ಸು, ಎಲ್ಲರೊಳಗೆ ಕೂತಿರ್ತೀವಿ, ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ದೀವಿ, ಆದರೆ ಮನಸ್ಸು ಮಾತ್ರ ಹರಿಪಾದದಲ್ಲಿ ಇಟ್ಟು ಧ್ಯಾನಿಸುತ್ತಿರಬೇಕು. ಸದಾ ಎಲ್ಲರ ಜೊತೆಗೆ ಲೌಕಿಕದರೊಳಗೆ ಇದ್ದು ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ದರೂ ಸ್ವಾಮಿಯನ್ನೇ ನಾವು ಕೇಳ್ಕೊತಾ ಇರಬೇಕು. ಹೊರಗೆ ನೋಡಿದರೂ ದುಗ್ಗಾಣಿಗೆ ಸಲ್ಲನೆಂದು, ಹೊರಗೆ ನೋಡಿದವರಿಗೆಲ್ಲ ಏನು ಅನಿಸ್ಬೇಕು, ಈತ ಯಾವುದಕ್ಕೂ ಕೆಲಸಕ್ಕೆ ಬರೋದಲ್ಲ ಅಂಬೋ ಥರ ಇದ್ದರೆ ಕೂಡ ಪರರಿಂದ ಎನಿಸಿಕೊಂಡು ನಗಬೇಕು ಪ್ರೀತಿಯಲ್ಲಿ. ಏನನ್ನ ಅನ್ನಲಿ ಅವರು ನಗತಾ ಇರಬೇಕು ಪ್ರೀತಿಲಿಂದ. ಹರಿ ಗುರುಗಳ ದಾಸರಿಗೆ ದತ್ತ ಪ್ರಾಣ ತಾರತಮ್ಯದಿಂದಲೇ, ಈ ಹರಿಗುರುಗಳು ದಾಸರು ಎಲ್ಲರೂ ತಾರತಮ್ಯ ಭಾವದಿಂದ ಎಣಿಪದು ಮನದೊಳಗೆ. ಒಳಗೆ ನಾವು ತಾರತಮ್ಯದಿಂದ ದೇವರನ್ನು ಸ್ತುತಿ ಮಾಡ್ತಾ ಇರಬೇಕು ಮನದೊಳಗೆ. ಅಂದರೆ ಈ ಬರೀ ಒಂದು ರಾಯರನ್ನ ಒಂದೇ ಬೇಡ್ಕೋತೀವಿ ಅಂತಂದರೆ ಅಲ್ಲ, ಮತ್ತು ರಾಯರ ಅಂತರ್ಗತ ಪರಮಾತ್ಮ ಇದು ಹೇಳ್ಕೊತಾನೇ ಇರಬೇಕು ನಾವು. ಮರುಳು ಬಂದವನಂತೆ ಸಕಲ ಪುಣ್ಯ ಎಲ್ಲ ನಮಗೆ ಏನೋ ಮರಳು ಬಂದು ಎಲ್ಲೆಲ್ಲೋ ತಿರುಗ್ತಾ ಇರಬೇಕು. ಸಕಲ ಭೂಮಿ ಸಂಚಾರ ಮಾಡ್ತಾ ಇರಬೇಕು. ತಾನು ನಿಂದಿರದೆ ಒಂದು ಕಡೆ ಇಲ್ಲಾರ್ದಾಗ ಎಲ್ಲೆಲ್ಲೂ ದೇವರು ಕರ್ಕೊಂಡು ಹೋಗ್ತಿರ್ತಾನೆ ಅಲ್ಲೆಲ್ಲಿ ಹೋಗ್ತಾನೇ ಇರಬೇಕು. ಹರಿ ಇಚ್ಛೆಯಿಂದ ಬಂದ ಲಾಭ ಅಲಾಭಗಳು, ಹರಿ ಇಚ್ಛೆಯಿಂದ ಲಾಭಗಳು ಬರ್ತವೆ ಅಲಾಭಗಳು ಬರ್ತವೆ. ಕರೆಸಬೇಕಲ್ಲದೆ ಎನಿಸಲ್ಲ. ಇದು ದೇವರಲ್ಲಿಂದ ಬರಬೇಕಾಗಿದ್ದೇ. ಇದು ಹರಿಸ್ಮರಣೆ ವಿಘ್ನವಾಗದಂತೆ ಆತನ್ನ ಕರುಣ ಪಡೆಯಬೇಕು ಒಂದೇ ಭಕ್ತಿಯಲ್ಲಿ. ದೇವರ ಸುಖ ಬಂದರೂ ಸ್ವಾಮಿಯನ್ನ ಮರಿತೀವಿ, ದುಃಖ ಬಂದರೂ ನಾವು ಕೇಳ್ಕೊತಾ ಇರಬೇಕು. ಹರಿಸ್ಮರಣೆ ವಿಘ್ನವಾಗಲಾರ್ದಾಗಿ ನೋಡಬೇಕು, ಕರುಣ ಪಡೆಯಬೇಕು ಒಂದೇ ಭಕ್ತಿಯಲ್ಲಿಂದ ನಾವು ದೇವರ ಮೇಲೆ ಸದಾ ನಾಮಸ್ಮರಣೆಯಲ್ಲಿ ಮುಳುಗಿ ತೇಲಾಡ್ತಾ ಇರಬೇಕು. ಸುರರಾದಿಗಳ ದೆಸೆಯಿಂದ ಫಲ ಐದಿದರೂ ಹರಿಪ್ರೇರಣೆಯಲ್ಲದೆ ಸ್ವಾತಂತ್ರ್ಯ ಒಬ್ಬರಲ್ಲ. ಈ ನಾವು ರಾಯರು, ವಿಜಯದಾಸರು, ಇಲ್ಲ ಇವರು ಯಾರ ಹತ್ರ ಟೀಕಾರಾಯರು ಎಲ್ಲಿ ಹೋಗಿ ನಾವು ಅಲ್ಲಿಂದ ಫಲ ಬಂದರೆ ಕೂಡ, ಅಂದರೆ ನಾವು ಅಲ್ಲಿ ಹೋಗಿ ಸೇವೆಗಳು ಮಾಡ್ತೀವಿ, ಈ ಎಲ್ಲ ಯಾರ ಹತ್ರ ನಾವು ದೆಸೆಯಿಂದ ಫಲ ಐದಿದ್ದರೂ ಹರಿಪ್ರೇರಣೆ ಇಲ್ಲಾರ್ದಾಗಿ ಸ್ವಾತಂತ್ರ್ಯದಿಂದ ಅವರೊಬ್ಬರಾದರೆ ಕೂಡ ಒಬ್ಬರಲ್ಲಿ ಬರಿದೆ ಆವಾವರ ಪ್ರೇರಣೆ ಪಾಲನೆಯು ಹಿರಿಯರು ನಮಗಿಂತ ನೀಚರಿಗಹುದೆನ್ನಿ. ಈ ಥರ ನಾವು ಯಾವತ್ತಿಗೂ ಅವರೇ ದೊಡ್ಡವರು ಅಂಥೇಳಿ ಹೋಗಿ ಮಾಡೋದಲ್ಲ. ಆ ಫಲ ಕೊಡೋದು ಕೂಡ ಒಳಗೆ ನಿಂತು ಸ್ವಾಮಿ ಅವರಲ್ಲಿಂದ ಕೊಡಿಸ್ತಾ ಇದ್ದಾನೆ ಎಂಬುದನ್ನು ತಿಳ್ಕೋಬೇಕು. ಕುರುಹು ನೋಡಲಿಬೇಕು ಸಂಸಾರದ ಸ್ಥಿತಿ ನೋಡಿಕೊಂಡು ಪರಕೆ ಮತ್ತಾವದೋ ಸಹಾಯ ಎಂಬೋ ವಿಮಾ ಎರವಾಗುವುದಲ್ಲದೆ ಗಳಿಸಿದ ಸರ್ವೋಪಾಯ. ಈ ಸಂಸಾರ ಅಂಬೋದು ದಾಟಿ ಹೋಗೋ ಉಪಾಯ ಯಾವುದಿದ್ದದ ಮತ್ಯಾವುದು ಅಂತ ಹೇಳಬೇಕು. ಬಿರಿ ಮಳೆಯೊಳಗೆ ಹಳ್ಳೆ ಸಾಲು ಇಕ್ಕಿದಂತೆ, ಅಂದರೆ ಸಣ್ಣ ಈಗ ದೊಡ್ಡ ಇದು ಸರೋವರಗಳು ಇರ್ತವೆ, ಅಲ್ಲಿ ಸಣ್ಣ ಚಿಕ್ಕ ಸಾಲುಗಳು ಹೋಗ್ತಾ ಇರ್ತವೆ, ಆ ಸರೋವರದೊಳಗೆ ಕಲಿತಾ ಇರ್ತವೆ. ಆ ಥರ ನಾವು ಕೂಡ ಎಲ್ಲ ಕಡೆಯಿಂದ ದೇವರು ಸಂಸಾರದ ಸ್ಥಿತಿಯನ್ನು ಹಾಗೇ ಡೋಣಿನ ಮುಂದೆ ಸರಿಸ್ತಾ ಹೋಗ್ತಾ ಇರಬೇಕು. ಧರಣಿ ವಿಬುಧ ಜನುಮ ಬಯಸೋ ಮತ್ತೆ ಈ ಬ್ರಾಹ್ಮಣ ಜನ್ಮ, ಈ ಭೂಮಿ ಮೇಲೆ ಹುಟ್ಟೋದು, ಈ ಬ್ರಾಹ್ಮಣ ಜನ್ಮ ಎತ್ತೋದು ಮತ್ತೆ ಬಯಸಬೇಕು. ಅದು ಒಂದೇ ಅಲ್ಲ, ಮರುತ ದೇವನ ಮತ ಪೊಂದೋ ಸತತ ನಿಂದು. ಮತ್ತೆ ದೇವರನ್ನ ಅದೇ ಬೇಡ್ಕೋಬೇಕು ನಾವು. ಮರುತ ದೇವನ ಮತ ನಮಗೆ ಮಧ್ವ ಮತದಲ್ಲಿ ಕರ್ಕೊಂಡು ಹೋಗಪ್ಪ ಅಂಥೇಳಿ ದೇವರನ್ನ ಬೇಡ್ಕೋಬೇಕು. ಇನ್ನೂ ಜನ್ಮಗಳು ತಾಳಿದಾಗೆಲ್ಲ ನಮಗೆ ಮಧ್ವ ಮತ ಕೊಡಿಸು ಅಂತ ಕೇಳ್ಕೋಬೇಕು. ಗುರುಗಳಿಗೆ ಗುರು ನಮ್ಮ ವಿಜಯ ವಿಠ್ಠಲರೇಯ, ಶರಣರ ಸಂಘದಲ್ಲಿ ಮನದೆಗಿಯದೆ ನಿಲ್ಲು. ಶರಣರ ಸಂಘದಲ್ಲಿ ನಮ್ಮ ಮನಸ್ಸನ್ನು ನಾನು ಅಲ್ಲ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು.
ಶರಣರ ಸಂಘದೊಳಗೆ ನಮ್ಮನ್ನು ಹಾಕು, ನಿನ್ನ ಶರಣರ ಸಂಘದೊಳಗೆ ನಮ್ಮನ್ನು ಹಾಕು, ಅಲ್ಲಿ ನಮ್ಮ ಮನಸ್ಸನ್ನು ಇಟ್ಕೋಬೇಕು ಅಂಥೇಳಿ ಈ ಧ್ರುವ ತಾಳದೊಳಗೆ ಹೇಳಿದ್ದಾರೆ. ಮತ್ತು ಮಟ್ಟ ತಾಳದಿಂದ ಮತ್ತು ಇನ್ನೊಂದು ಆಡಿಯೋದಲ್ಲಿ ಕಳಿಸ್ತೀನಿ. ಹರೀಶ್ ಶ್ರೀನಿವಾಸ ಇವಾಗೆ ಈ ಸಂಸಾರದೊಳಗೆ ಯಾವ ರೀತಿಯಾಗಿ ಇರಬೇಕು ಅಂಥೇಳಿ ಧ್ರುವತಾಳದೊಳಗೆ ವಿಜಯದಾಸರು ತಿಳಿಸಿದಂಗೆ ಇವಾಗೆ ಮಟ್ಟ ತಾಳದೊಳಗೆ ಉಂಡರೆ ಉಣಲಿಲ್ಲ, ಉಟ್ಟರೆ ಉಡಲಿಲ್ಲ, ಕೊಂಡರೆ ಕೊಳಲಿಲ್ಲ, ಕೊಟ್ಟರೆ ಕೊಡಲಿಲ್ಲ. ಇಲ್ಲಿ ನಾನು ಅಲ್ಲ, ಅವನು ಮಾಡಿಸಿದ್ದಾನೆ. ಮಾಡುತ್ತಾ ಇರಬೇಕು. ಉಂಡರೆ ಉಣಲಿಲ್ಲ, ನಾನು ಉಣಲಿಲ್ಲ, ಅವನು ಉಣಿಸಿದ, ಇದು ಬರಬೇಕು. ನಾವು ಉಟ್ಟರೆ ನಾವು ಬಟ್ಟೆಗಳು ಉಟ್ಟಿದ್ದೀವಿ, ನಾನು ಉಟ್ಟಿದ್ದಲ್ಲ, ನಾನು ಉಡಲಿಲ್ಲ, ಅವನು ಉಡಿಸಿದ್ದಾನೆ. ಕೊಂಡರೆ ಏನಾದರೂ ತೊಗೊಂಡಿದ್ದೀವಿ, ಕೊಳಲಿಲ್ಲ, ನಾನಲ್ಲ ತೊಗೊಂಡಿದ್ದು, ಸ್ವಾಮಿ ತೊಗೊಳ್ಳೋ ಥರ ಮಾಡಿದ್ದಾನೆ. ಕೊಟ್ಟರೆ ಕೊಡಲಿಲ್ಲ, ನಾನು ಕೊಟ್ಟಿಲ್ಲ, ಸ್ವಾಮಿ ಕೊಡೋ ಥರ ಮಾಡಿದ್ದಾನೆ. ಇಲ್ಲಿ ಏನೇ ಮಾಡಿಸಿದ್ರೂ ಅವನು ಉಣಿಸಿದರೆ ನಾನು ಉಣಿತೀನಿ. ಹೀಗೆ ಕಂಡರೆ ಕಾಣಲಿಲ್ಲ, ನಾನು ಕಂಡರೆ ನಾನೇನನ್ನು ನೋಡಿದ್ದೀನಿ, ನಾನಲ್ಲ ನೋಡಿದ್ದು, ಒಳಗೆ ನಿಂತು ಸ್ವಾಮಿ ನೋಡಿಸಿದ್ದಾನೆ. ಕರೆದರೆ ಕರೆಯಲಿಲ್ಲ. ಹೆಂಡತಿ ಎನಗೇನು, ನಾನು ಅವಳಿಗೆ ಯಾರು, ನಾನು ಹೆಂಡತಿಗೆ ಯಾರು, ಗಂಡ ಹೆಂಡತಿ ಯಾರಿಗೆ ಯಾರು. ಇಲ್ಲಿ ಸ್ವಾಮಿ ನಮಗೆ ಒಂದು ಬಂಧನ ಕೊಟ್ಟಿದ್ದದಕ್ಕೆ ಅವರು ಗಂಡ ಅವರು ಹೆಂಡತಿ ಅಂಥೇಳಿ ಅದು ತಿಳ್ಕೋಬೇಕು. ಅವನಿಗೆ ನಾನು ಯಾರು, ನನಗೆ ಅವನು ಯಾರು ಅಂತಂದರೆ ಇಲ್ಲಿ ಒಳಗೆ ನಿಂತು ಸ್ವಾಮಿ ಅವನ ಗಂಡ ಅಂತ ಹೇಳಿದದಕ್ಕೆ ಗಂಡ, ಅವನು ಮಕ್ಕಳು ಅಂತ ಹೇಳಿದದಕ್ಕೆ ಮಕ್ಕಳು, ಇವರು ನಮ್ಮ ಬಂಧುವರು ಅಂತ ಹೇಳಿದದಕ್ಕೆ. ಹೀಗೆ ಅವನಿಗೆ ನಾನು ಯಾರು, ಸ್ವಾಮಿ ಹೇಳಿದದಕ್ಕೆ ಅವರೆಲ್ಲ. ಗಂಡು ಗಲಿ ಯಾರು ಭಾಳ ನಾನೇ ಗ್ರೇಟ್ ಅಂತ ತಿರುಗೋರು ಯಾರು, ಗತಿಗೆಡುವನು ಯಾರು, ಗತಿ ಇಲ್ಲಾರ್ದಾಗ ತಿರ್ಗಾಡೋನು ಯಾರೂ ಇಲ್ಲ. ಒಳಗೆ ಸ್ವಾಮಿ ನಿಂತು ನೀನು ಗಂಡುಗಲ್ಲಿ ನೀನು ತಿರುಗು ಅಂತಂದರೆ ತಿರುಗೋನು ನಾನು. ಗತಿ ಇಲ್ಲದವನಾಗಿ ನನಗೆ ಒಳಗೆ ಸ್ವಾಮಿ ನಿಂದಿರಿಸಿದರೆ ನಾನು ನಿಂದಿರ್ತೀನಿ. ಥಂಡದ ಮಾತು ಪೇಳಿ ಕೇಳುವನು ಯಾರು. ಏನೇನೋ ಮಾತಾಡ್ತಾ ಇರ್ತೀವಿ, ಅದನ್ನು ಹೇಳಿಸೋನು ಯಾರು, ಕೇಳಿಸೋನು ಯಾರು. ಅವನು ಹೇಳಿಸ್ಲಿಲ್ಲ ಅಂದರೆ ನಮಗೊಂದು ಏನೂ ಹೇಳೋಕ್ಕಾಗಲ್ಲ. ಥಂಡದ ಮಾತು ಪೇಳಿ ಕೇಳುವನ್ಯಾರು, ಭಂಡ ಸಂಸಾರದೊಳು ಇಟ್ಟು ತಗುವನಾರು. ಈ ಸಂಸಾರದೊಳಗೆ ಇಡ್ತಾನೆ, ತನಗೆ ಬೇಕಾದಾಗ ಅದರಲ್ಲಿಂದ ತೆಗೆದು ವೈರಾಗ್ಯ ಕಡೆ ಮನಸ್ಸನ್ನು ಕಡ್ತಾನೆ. ಯಾರು ತೆಗಿತಾರೆ, ಯಾರು ಇಡ್ತಾರೆ. ದಂಡನೆ ಮಾಡಿಸುವ ಬಿಡಿಸಿಕೊಳ್ಳುವನ್ಯಾರು. ದಂಡನೆ ಮಾಡ್ತಾನೆ, ಕಷ್ಟ ಕೊಡ್ತಾನೆ, ದಂಡನೆ ಮಾಡಿಸ್ತಾನೆ, ಬಿಡಿಸ್ತಾನೆ ಕೂಡ. ಅದು ಯಾರು, ಅವನು ನಿಂತು ಮಾಡಿಸ್ಬೇಕು. ಮಂಡನಾದಿ ವಸ್ತು ಕೊಡಿಸಿ ಧರಿಪನ್ಯಾರು. ಆಮೇಲೆ ಮಂಡಲದೊಳಗಿದ್ದು, ಈ ಶರೀರದೊಳಗಿದ್ದು ಇದೇ ಖಚಿತವು ತಿಳಿದು, ಇದೇ ಖಚಿತ, ಇದು ತಿಳ್ಕೋಬೇಕು. ನಾನಲ್ಲ ಮಾಡಿಸೋದು, ಒಳಗೆ ನಿಂತು ನಾನಲ್ಲ ಮಾಡೋದು, ನಾನು ನೋಡ್ತಾ ಇದ್ದೀನಿ, ನಾನಲ್ಲ ನೋಡೋದು, ಒಳಗೆ ಸ್ವಾಮಿ ನಿಂತು ನೋಡಿಸ್ತಾ ಇದ್ದಾನೆ. ಇದು ನಮಗೆ ಈ ಶರೀರದೊಳಗೆ, ಈ ಶರೀರ ಮಂಡಲ, ಶರೀರ ಅಂಬೋದು ಮಂಡಲ ಅಂತ ಹೇಳ್ಬೋದು. ಈ ಶರೀರ ನಾನಾಗಿ ಯಾವುದೂ ಮಾಡೋದಿಲ್ಲ, ಇದು ಖಚಿತ ಅಂತ ತಿಳ್ಕೋಬೇಕು. ಬೆಂಡನ್ನು ತೇಲಿಸ್ತಾನೆ, ಕಲ್ಲನ್ನು ಮುಣುಗಿಸ್ತಾನೆ. ಎಷ್ಟು ಮಾಯ ನೋಡ್ರಿ ಅವನು. ಪುಂಡರೀಕಾಕ್ಷನ ಮಹಿಮೆ ಇನಿತೆಂದು ಕೊಂಡಾಡುತ್ತ ಸೊರಗಿ ನಲಿದು ತಿರುಗು. ಅದೇ ಗುಂಗಿನಲ್ಲೇ ಅತಂದೇ ನಾಮಸ್ಮರಣೆಯಲ್ಲಿ ಏನಪ್ಪ ನಿನ್ನ ಮಹಿಮೆ ಅಂತ ತಿಳ್ಕೊ. ಇದು ನೋಡ್ರಿ, ವಿಜಯದಾಸರು ಇಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದು. ಇದು ನಾರದರು ಬಂದು ಒಂದಿಬ್ಬರು ಪಂಡಿತರ ಹತ್ರ ಬಂದು ಏನೋ ಯಾರು ದೊಡ್ಡವರು ಅಂತೇಳಿ ತಿಳ್ಕೋಬೇಕು ಅಂತ ಬಂದ್ರಂತೆ. ನಾರದರ ಬಂಧುಗಳಿಗೆ ಒಬ್ಬರು ಮನೆಗೆ ಹೋದಗಳಿಗೆ ಆ ಪಂಡಿತ ಹೇಳಿದಂತೆ, ಎಲ್ಲಿಂದ ಬಂದಿದ್ದೀವಿ, ವೈಕುಂಠಲಿಂದ ಬಂದಿರ್ತೀರಿ, ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರಂತೆ. ಸ್ವಾಮಿ ಸೂಜಿ ಒಳಗೆ ಆನೆ ತೂರಿಸ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ಅಂದ ತಕ್ಷಣ ಆ ದೊಡ್ಡ ಪಂಡಿತ ಒಂದೇ ನಗಲಕ್ಕೆ ಪ್ರಾರಂಭ ಮಾಡಿದ್ನಂತೆ. ಇದು ತರ್ಕಕ್ಕೆ ಸಿಗೋದಿಲ್ಲ, ಸೂಜಿ ಒಳಗೆ ಆನಿನ್ನ ಹೇಗೆ ಸೇರಿಸ್ತಾನೆ ಅಂತೇಳಿ ಕೇಳಿದ್ನಂತೆ. ಅಲ್ಲಿ ಅವ್ರಿಗೆ ಆಯಿತು ಅಂಥೇಳಿ ಮಾತಾಡಿಸಿ ಮತ್ತು ಬೇರೆ ಇನ್ನೊಬ್ಬರ ಹತ್ರ ಹೋದ್ರಂತೆ. ಹೋದಾಗೆ ಅವರೂ ಅದೇ ಕೇಳಿದ್ರಂತೆ, ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಸೂಜಿ ಒಳಗೆ ಆನೆ ತೂರಿಸ್ತಾ ಇದ್ದಾರೆ ಸ್ವಾಮಿ ಅಂತ ಹೇಳಿದ್ರಂತೆ ನಾರದರು. ಆ ಪಂಡಿತ ಅಂದಂತೆ, ಎಷ್ಟು ಮಹಿಮೆ ಸ್ವಾಮಿದು, ಏನನ್ನ ಮಾಡಬಲ್ಲ ಅವನು. ಸೂಜಿ ಒಳಗೆ
ಆನಿನ್ನೇ ಸೇರಿಸ್ಬೋದು, ಆನೆ ಒಳಗೆ ಸೂಜಿನ ಸೇರಿಸ್ಬೋದು. ಅವನ ಮಹಿಮೆ ಏನಂತ ಹೇಳಬೇಕು ಅಂದರೆ ಪುಂಡರೀಕಾಕ್ಷನ ಮಹಿಮೆ ಏನಿತೆಂದು ಅದನ್ನು ತಿಳಿದು ಅದನ್ನು ಕೊಂಡಾಡ್ತಾ ಸೊರಗಿ ನಲಿದ ಆಡು ಅಂತ ಹೇಳ್ತಾರೆ. ಅಲ್ಲಿ ಕಣ್ಣಾಗ ನೀರೇ ಬಂದ್ಬಿಡ್ತು ಅಂತ ಹೇಳ್ತಾರೆ ನಾರದರು. ಏನು ಅಂದರೆ ಅವ್ರೊಳಗೆ ನಿಂತು ಇದು ತರ್ಕಕ್ಕೆ ಸಿಗಲ್ಲ ಅಂತ ಅನಿಸಿದಾತನೂ ಸ್ವಾಮಿನೇ, ಇವ್ರೊಳಗೆ ನಿಂತು ಸ್ವಾಮಿ ಕೈಯಾಗಿದ್ದ ಮೇಲೆ ಏನನ್ನ ಮಾಡ್ಬೋದು ಅಂತ ಅನಿಸಿದಾತ ಸ್ವಾಮಿನೇ. ಎಷ್ಟಪ್ಪ ನಿನ್ನ ಮಹಿಮೆ ಅಂಥೇಳಿ ಕೊಂಡಾಡ್ತಾ ಇದ್ರಂತೆ ನಾರದರು. ಹಾಗೆ ಕೆಂಡವನೆ ನೋಡಿ ಶಿಶು ಭಯ ಬೀಳದಲೆ ಅಂಡಿಯಲ್ಲಿ ಹೋಗಿ ತುಡುಕುವಂತೆ. ಕೆಂಡ ನೋಡಿದಗಳಿಗೆ ಸಣ್ಣ ಕೂಸು ಅದಕ್ಕೆ ಗೊತ್ತಿರಲ್ಲ, ಹಾಗೆ ಮುಂದಕ್ಕೆ ಸರ್ಕೊತ್ತ ಬಂದು ಕೈ ಇಡ್ಲಕ್ಕೆ ಹೋಗ್ತದೆ. ಉದ್ದಂಡ ಭವದಲ್ಲಿ ಬವಣಿಗಳಿಟ್ಟಿದ್ದರು. ಘೋರವಾದ ಇದು ಸಂಸಾರ ನಮ್ಮದು. ಕೆಂಡಕ್ಕೆ ಸಣ್ಣವನು ಭಯ ಬೀಳದಂತಿರು. ಯಾವ ಥರ ಕೆಂಡಕ್ಕೆ ಸಣ್ಣ ಕೂಸು ಭಯ ಬೀಳಲಾರ್ದಾಗ ಹೋಗಿ ಮುಟ್ತದೋ, ಈ ಭವಣೆ, ಈ ಸಂಸಾರ ಅಂಬೋ ಭವಣೆ ಏನಿದ್ದದಲ್ಲ, ಅದೇ ಥರ ನಾವು ಕೂಡ ಯಾವ ಚಿಂತೆ ಇಲ್ಲಾರ್ದಾಗಿ ಅದರೊಳಗೆ ಇರಬೇಕು. ಎದಕ್ಕಂದರೆ ಮಾಡಿಸುವವನು ಅವನು, ಒಳಗೆ ನಿಂತು ಸುಖ ದುಃಖ ಪ್ರತಿಯೊಂದು ಕೊಡುವವನು ಅವನು. ಇದು ತಿಳ್ಕೊಂಡ್ರೆ ಹಿಂಡು ದೈವದ ಗಂಡ ವಿಜಯ ವಿಠ್ಠಲರೇಯನ್ನ ತೊಂಡರ ಬಳಿಯಲ್ಲಿ ತೊಲಗದೇ ಓಲ್ಯಾಡು. ಸೇವಕರ ಬಳಿಯಲ್ಲಿ, ಅಲ್ಲೇ ದೇವರ ಸೇವಕರ ಬಳಿಯಲ್ಲಿ ಇದ್ದು ತೊಲಗಲಾರ್ದಾಗೆ ಅಲ್ಲೇ ಓಲಾಡ್ತಾ ಇರು ನೀನು. ಸದಾ ದೇವರ ನಾಮಸ್ಮರಣೆಯಲ್ಲಿ ಅವನು ಮಾಡಿಸಿದರೆ ಮಾಡ್ತೀನಿ, ಅವನು ಮಾಡಿಸಿದ್ರೆ ಅವನು ನೋಡಿಸಿದ್ರೆ ನೋಡ್ತೀನಿ. ಇದು ತಿಳ್ಕೊಂಡು ಸಂಸಾರ ಅಂಬೋ ಈ ಭವಣಿ ಏನಿದ್ದದೋ ಅದನ್ನು ದಾಟು. ಆ ಭವ ಏನು ಈ ಸಂಸಾರ ಅಂಬೋದನ್ನು ದಾಟ್ಕೊಂಡು ಹೊರಗೆ ಬಾ ಅಂತ ಹೇಳ್ತಾ ಇದ್ದಾರೆ ತ್ರಿವಿಧ ತಾಳದೊಳಗೆ. ಅಂಗಳದೊಳು ಪಕ್ಕಿ ಕುಳಿತು ಹಾರಿದಂತೆ ಅಂಗಡಿಯ ನೆರಹಿ ತಿರುಗಿ ಜನಪೋದಂತೆ. ಅಂಗಳದೊಳಗೆ ಪಕ್ಷಿ ಬರ್ತದ, ಆ ಪಕ್ಷಿ ಬಂದು ಕುಳಿತು ಒಂದೊಂದು ಕಡೆ ಕೂತು ಹಾರಿ ಹೋಗ್ಬಿಡ್ತದೆ. ಅಂದರೆ ಇದಿಷ್ಟು ಜಾಗ ನಂದೇ ಅಂತ ಇಟ್ಕೊಳ್ಳಲ್ಲ. ಅದೇ ಥರ ಅಂಗಡಿಗೆ ಹೋಗ್ತಾರೆ ಜನ, ಮತ್ತು ತಿರುಗಿ ಹೋಗ್ಬಿಡ್ತಾರೆ. ಮುಂಗುಡಿ ಮಕ್ಕಳು ಮನೆಗಟ್ಟಿ ಕೆಡಿಸಿದಂತೆ. ಇಲ್ಲಿ ಯಾವುದಕ್ಕೂ ನಾವು ಅಂಗಡಿಗೆ ಹೋಗಿದ್ದೀವಿ, ಏನೋ ಸಾಮಾನು ತೊಗೊಂಡಿದ್ದೀವಿ, ಬಂದೀವಿ, ಅಲ್ಲೆಲ್ಲೂ ದುಃಖ ಆಗಲ್ಲ ನಮಗೆ. ಅದು ಬೇಕಾಗಿದ್ದು ತೊಗೊಂಡ್ವಿ ಬಂದುಬಿಟ್ವೆ ಎಂಬೋ ಥರ. ಹಾಗೆ ಅದೇ ಥರ ಉಸುಗಿನ ಮನೆ ಮಾಡಿರ್ತಾರೆ ಮಕ್ಕಳು. ಮಾಡೋ ಕಾಲಕ್ಕೆ ಎಷ್ಟು ಸಂತೋಷ ಇರ್ತದೋ ಅದನ್ನು ಹಾಕಿ ಕೆಡವುತ್ತಾರೆ, ಮತ್ತು ಕೆಡವಿದಾಗೂ ಅಷ್ಟೇ ಸಂತೋಷ ಇರ್ತದೆ. ಹಿಂಗದವರ ವಂಟಿಗೆಯ ಮಂದಿ ಸಾಗಿದಂತೆ, ಯಾರಿಗೆ ಬೇಕಿಲ್ಲ ಅವ್ರ ಮಂದಿ ಸಾಗಿದಂತೆ. ಸಂಗಾತದವರು ತನ್ನ ಕೂಡಲಿದ್ದರೂ ಅವರ ಹಂಗಿಗನಾಗದೆ ಅದರಂತೆ ಗುಣಿಸುವುದು. ನಮಗೆ ಜೊತೆಗೆ ಎಲ್ಲರೂ ಇರ್ತಾರೆ, ಎಲ್ಲ ಬಂಧು ಬಳಗ ಎಲ್ಲರಿದ್ದರೆ ಕೂಡ ಅವರ ಹಂಗಿಗೆ ಒಳಗೆ ಹೊರಗೆ ನಮಗೆ ಅವರಿಗೆ ಇದು ಇದ್ದರೆ ಕೂಡ ಅವರ ಹಂಗಿಗೆ ನಾವು ಬೀಳಬಾರ್ದು, ಅವರ ಹಂಗಿಗೆ ಬೀಳಬಾರ್ದು ನಾವು. ಅದರಂತೆ ಗುಣಿಸೋದು ಅಂದರೆ ಪ್ರಾಪಂಚಿಕ ಸುಖದೊಳಗೆ ಬೀಳಲಾರ್ದಾಗಿ ಈ ಶರೀರಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಯಾವ ಥರ ಮಕ್ಕಳು ಆಟ ಆಡಿಸಿದ್ರು ಕೆಡಿಸಿದ್ರು, ಈ ಶರೀರಕ್ಕೆ ಬಂದಿದ್ದೀವಿ, ಈ ಶರೀರದಿಂದ ಹೋಗ್ತೀವಿ. ಶರೀರದ ಮೇಲೆ ಅಭಿಮಾನ, ಜನದ ಮೇಲೆ ಅಭಿಮಾನ, ಇದನ್ನು ಇಟ್ಕೊಲಾರ್ದಾಗಿರಬೇಕು. ಮುಂಗಾರಿ ಮಿಂಚಿದದಿ ದೇಶದೊಳಗೆ. ಮುಂಗಾರು ಬರೋ ಕಾಲಕ್ಕೆ ಮಿಂಚು ಯಾವ ಥರ ಬರುತ್ತೇನೋ ಬಂದು ಹೋಗ್ಬಿಡ್ತದೆ. ಅದೇ ಥರ ನಿಸ್ಸಂಗನಾಗಿ ತಿರುಗಿ ಕಾಲ ಕಳೆಯಬೇಕು, ನಿಸ್ಸಂಗನಾಗಿ ತಿರುಗಬೇಕು, ಜೊತೆಗೆ ಇರಬೇಕು, ಎಲ್ಲರ ಜೊತೆಗೆ ಇರಬೇಕು, ಅವ್ರ ಬೇಕಾಗಿದ್ದು ಮಾಡಬೇಕು. ಬಟ್ ಆದರೆ ಕೂಡ ಅದು ಅವರ ಒಳಗೆ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ, ಅವರ ಸ್ವಾಮಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂಬೋದು ಇಟ್ಕೋಬೇಕಾಗಲಿ, ಬಂಧನ ಅಂಬೋದು ಇಟ್ಕೋಬಾರ್ದು. ಹಂಗಿಗನಾಗದಿರು, ಹಂಗಿಗೆ ಬೀಳಬೇಡ. ಪರರ ವಶಕ್ಕೆ ಸಿಲುಕಿ, ಬೇರೆಯವರ ವಶಕ್ಕೆ ಸಿಲುಕಿ, ಇದು ನನ್ನ ಮಗ ನನ್ನ ಮಗಳು ಅವರು ಚಲೋ ಇರಬೇಕು, ಇದ್ರ ಬಗ್ಗೆನೇ ಆಲೋಚನೆ ಮಾಡ್ಕೊತಾ ಹಂಗಿಗೆ ಹೋಗಬೇಡ. ಭಂಗವಾದರೂ ಲೇಷ ಖೇದ ಬಡದಿರು. ಏನನ್ನ ತೊಂದರೆ ಆಯಿತು, ಒಂದು ಚೂರು ಕಷ್ಟಪಡಬೇಡ, ಆಲೋಚನೆ ಮಾಡಬೇಡ. ಸ್ವಾಮಿ ನನಗೆ ನನ್ನ ಯೋಗ್ಯತಾನುಸಾರ ಇದೇ ಕೊಟ್ಟಿದ್ದಾನೆ. ಒಂದು ರೋಗ ಬಂತು, ಚಿಂತೆ ಮಾಡಬೇಡ, ಸ್ವಾಮಿ ನನ್ನ ಯೋಗ್ಯತಾನುಸಾರ ಈ ರೋಗ ಕೊಟ್ಟಿದ್ದಾನೆ. ಈ ಥರ ಹೇಳ್ಕೊತಾ ದುಃಖ ಪಡಬೇಡ. ದೇವರ ನಾಮಸ್ಮರಣೆಯಲ್ಲಿ ಸದಾ ಇರು. ಮಂಗಳಮೂರ್ತಿ ವಿಜಯ ವಿಠ್ಠಲರೇಯನ ಸಂಗೀತದಲ್ಲಿ ಬಾಳೋ ಹರಿದಾಸರ ಪಾದಕ್ಕೆ ಬೀಳು ನೀನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ಧರಣಿಯಂತೆ ತಾಳು. ಎಷ್ಟು ನಮಗೆ ಸಹನ ಶಕ್ತಿ ಇರಬೇಕು. ಧರಣಿಗೆ ಇದ್ದಂಗೆ, ಭೂದೇವಿಗೆ ಇದ್ದಂಗೆ ಸಹನ ಶಕ್ತಿ ಇರಬೇಕು. ಕಾಲಿನಿಂದ ತುಳಿತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಭೂದೇವಿ ಮೇಲೆ.
ಎಷ್ಟು ಸಹನಶಕ್ತಿಲಿಂದ ನಮ್ಮೆಲ್ಲರನ್ನ ಹೊತ್ಕೊಂಡು ನಿಂತ್ಕೊಂಡಿದ್ದಾಳೆ. ಆ ಸಹನಶಕ್ತಿ ನಿನಗೆ ಬರಲಿ. ಮರುತನಂತೆ ಸಂಚರಿಸು, ಅಂಟಿಲ್ಲಾರ್ದಾಗಿ ವಾಯುದೇವರಂತೆ ಸಂಚಾರ ಮಾಡು. ಪಾವಕನಂತೆ ಹೊರಗೆ ತೋರದಲ್ಲಿರು, ಬೂದಿ ಮುಚ್ಚಿದ ಕೆಂಡದಂತೆ ಹೊರಗೆ ಏನು ಕಾಣಿಸ್ಲಾರ್ದಾಗಿರು. ಮರಳಿ ಉದಕದಂತೆ ಉದಕದ ಥರ ಹರಿದು ಹೋಗ್ತಾ ಇರು. ಎಲ್ಲರ ಜೊತೆಗೆ ಇರು, ಎಲ್ಲರ ಜೊತೆಗೆ ಇರು. ಅವರೇ ಹೇಳಿದ್ದು ಕೇಳ್ತಾ ಇರು. ಆದರೆ ಅವರೊಳಗೆ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ. ನಾನು ಕೂತಿದ್ದೀನಿ, ನನ್ನ ಒಳಗೆ ಸ್ವಾಮಿ ಇಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ. ಇದು ತಿಳ್ಕೊಂಡು ಇರು. ಆಕಾಶದಂತೆ ಸರಸದಲ್ಲಿ ದೂರ, ಪರರಾಪೇಕ್ಷೆಯ ಬಿಡು, ಎಲ್ಲರ ಆಪೇಕ್ಷೆಗಳು ಬಿಡು. ಪರಲೋಕವೇ ಬೇಡು, ದೇವರ ಲೋಕವನ್ನು, ಅಂದರೆ ಪರಲೋಕ ಅಂತಂದಾಗೆ ನಮಗೆ ಮೋಕ್ಷ ಮಾರ್ಗವನ್ನು ಬೇಡು. ಪರಮನ್ನ ಕೊಂಡಾಡು, ದೇವರನ್ನು ಕೊಂಡಾಡು, ಪರಮಾರ್ಗವ ಬೇಡು. ಅಂದರೆ ಈ ಯಾವ ಮಾರ್ಗ? ನಮ್ಮ ಮೋಕ್ಷ ಮಾರ್ಗವನ್ನು ಬೇಡು. ಪರಮತವನ್ನೇ ಸುಡು, ಬೇರೆ ಮತಗಳನ್ನೆಲ್ಲ ಸುಟ್ಟಾಕು. ಪರಮಾತ್ಮನ್ನ ಕಾಡು, ದೇವರನ್ನು ಬೇಡು. ಪರದೈವ ವಿಜಯ ವಿಠಲ ಲೀಲೆ ಸ್ಮರಿಸು, ಧನ್ಯನಾಗು ದುರಿತವ ನೀಗು. ದೇವರ ನಾಮಸ್ಮರಣೆ, ದೇವರ ಲೀಲೆಯನ್ನು ಸ್ಮರಿಸ್ತಾ ಇರು, ಧನ್ಯನಾಗು. ಎಲ್ಲ ಪಾಪಗಳನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾನೆ ಸ್ವಾಮಿ ಅಂಥೇಳಿ. ಆಮೇಲೆ ಆದಿತಾಳದೊಳಗೆ ಒಂದೇ ಪ್ರಯೋಜನ ಮಾಡಿದ ಅದರೊಳು. ಎಷ್ಟು ನೋಡ್ರಿ, ಒಂದೇ ಪ್ರಯೋಜನ ಅಂದರೆ ಒಂದು ಕಾರ್ಯ, ಯಾವುದೇ ಒಂದು ಕಾರ್ಯ ಮಾಡಿದ್ದೀವಿ ಅಂತ ಅನ್ಕೊಂಬೋಣ. ಅದರಲ್ಲಿ ಎಲ್ಲ ಯಾವುದೇ ಒಂದು ಕಣ್ಣಲ್ಲಿಂದ ನೋಡಿದ್ದೀವಿ, ಅದರೊಳಗೆ ಇಂದಿರಾಪತಿ ಉಂಟು, ದೇವರಿರ್ತಾನೆ, ದೇವರ ಭಗವದ್ ರೂಪ ಒಂದಿರುತ್ತೆ. ಇಂದಿರೆ ಉಂಟು, ಲಕ್ಷ್ಮೀದೇವಿ ಇರ್ತಾಳೆ. ಒಂದೆರಡು ಗುಣ ಉಂಟು, ಸತ್ವ ರಾಜಸ ತಾಮಸ, ಈ 3 ಗುಣಗಳು ಇರ್ತವೆ. ಕಾಲ ಇರ್ತದ, ಪ್ರಕೃತಿ ಉಂಟು, ಪ್ರಕೃತಿ ಇರ್ತದ. ವೃಂದಾರಕರುಂಟು, ತತ್ವಾಭಿಮಾನಿ ದೇವತೆಗಳು ಇರ್ತಾರೆ. ಕ್ರಮಾನುಸಾರದಲ್ಲಿಂದ ಅಂದರೆ ತತ್ವಾಭಿಮಾನಿ ದೇವತೆಗಳು ತಾರತಮ್ಯಾನುಸಾರ ಎಲ್ಲ ಇರ್ತಾರೆ. ಕ್ರಮಾನುಸಾರದಿಂದ ಇವರೆಲ್ಲರೂ ಇರ್ತಾರೆ. ಒಂದು ಕಾರ್ಯ, ಕಣ್ಣಲ್ಲಿಂದ ನೋಡಿದ್ದೀವಿ, ಕಾಲಿಂದ ನಡೆದಿದ್ದೀವಿ, ಕೈಲಿಂದ ಹಿಡ್ಕೊಂಡಿದ್ದೀವಿ, ಕಿವಿಲಿಂದ ಕೇಳಿದ್ವಿ, ಏನೇ ಮಾಡಿದರೂ ಇವರೆಲ್ಲ ಇರ್ತಾರೆ. ಒಂದು ಕಾರ್ಯ ಆದರೆ ಸಾಕು, ನಮ್ಮಿಂದ ಇಷ್ಟೂ ಜನ ಇರ್ತಾರೆ. ಹಾಗೆ ಕ್ರಮಾನುಸಾರದಿಂದ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವೆಲ್ಲ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಹಾಗೆ 11 ಇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇವೆಲ್ಲ 51 ವರ್ಣಗಳು. ಪ್ರತಿಯೊಂದು ಕಾರ್ಯದೊಳಗೆ, ಇವಾಗ ನಾವು ಒಂದು ಮಾತಾಡಿದ್ದೀವಿ, ಅದರೊಳಗೆ 51 ವರ್ಣಗಳು ಬರಬೇಕು. ಹೀಗೆ ಪ್ರತಿಯೊಂದು ಕಾರ್ಯದೊಳಗೆ ಇವೆಲ್ಲ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಈ 11 ಇಂದ್ರಿಯಗಳು ಇರ್ತವೆ. ಹಾಗೆ 51 ವರ್ಣಗಳು ಇರ್ತವೆ, ಶ್ರುತಿ ಪುರಾಣಗಳು ಇರ್ತವೆ. ಒಂದೊಂದು ಕರ್ಮ ಉತ್ಪತ್ತಿಯಾದಿ, ಒಂದೊಂದು ಕರ್ಮ ಆದಾಗೆಲ್ಲ ಸ್ವಾತಂತ್ರ್ಯ ಉಂಟು. ದೇವರ ಸ್ವತಂತ್ರ, ದೇವರು ನಿಂತು ಮಾಡಿಸೋದು ಇದ್ದದ. ಹಾಗೆ ದೈತ್ಯರು ಕೂಡ ಇರ್ತಾರೆ ಅದರೊಳಗೆ. ಮಾಡೋ ಕಾಲಕ್ಕೆ ಈ ದೈತ್ಯರು ಕೂಡ ಒಳಗೆ ಇದ್ದು ನಮಗೆ ಕೆಟ್ಟ ಕಡೆ ತಿರುಗೋ ಥರ ಮಾಡ್ತಾನೆ. ಅವರೊಳಗೆ ಮತ್ತು ಪರಮಾತ್ಮ ಇದ್ದು ಅದನ್ನು ಆ ಕಡೆ ತಿರುಗೋ ಥರ ಮಾಡಿಸ್ತಾನೆ. ಶುಭ ಅಶುಭಗಳು ಉಂಟು. ಶುಭ ಅಶುಭ ಅಂತಂದಾಗೆ ದೇವತಾ ಕಾರ್ಯ, ದೇವರ ಸ್ಮರಣೆ ಇದ್ದಿದ್ದ ಪ್ರತಿ ಕಾರ್ಯನೂ ಶುಭ ಕಾರ್ಯ. ಈಗ ನಾವು ಟಿ ವಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ಒಬ್ಬರ ಬಗ್ಗೆ ಬೈಕೋತೀವಿ, ಜಗಳ ಆಡ್ತೀವಿ, ಇಲ್ಲ ಸಿಟ್ಟಾಗ್ತೀವಿ, ಲೌಕಿಕ ವಿಷಯದೊಳಗೆ ನಮ್ಮ ಕಡೆ ಧ್ಯಾಸ ಹೋಗ್ತದ, ಇವೆಲ್ಲ ನಮಗೆ ಅಶುಭ ಕಾರ್ಯಗಳು. ದೇವರ ನಾಮಸ್ಮರಣೆ ಮಾಡ್ತೀವಿ, ಇದೇ ಮಾಡೋ ಕಾಲಕ್ಕೆ ಸ್ವಾಮಿ ನನ್ನ ಯೋಗ್ಯತಾನುಸಾರ ಇದನ್ನು ಕೊಡ್ತಾ ಇದ್ದೀಯಪ್ಪ ಅಂತೇಳಿ ಅಲ್ಲಿ ದೇವರ ನಾಮ, ಇದೆಲ್ಲ ಶುಭ ಕಾರ್ಯಗಳು. ಹೀಗೆ ಶುಭ ಅಶುಭ ಕಾರ್ಯಗಳೂ ಇರ್ತವೆ ಅದರೊಳಗೆ. ಅಂದು ಮೊದಲಾಗಿ ಕಡೆಭಾಗ ಪರ್ಯಂತ ಒಂದಕ್ಕೆ ಒಂದು ಮೊದಲು ಮಾಡಿಕೊಂಡು ಪ್ರತಿಯೊಂದು ವರೆಗೆ ಒಂದು ಕರ್ಮಗಳು ಈ ಥರ ಓಂಕಾರ ಸಹವಾಗಿ ಇರ್ತವೆ. ಅದು ತಿಳ್ಕೋಬೇಕು ನಾವು. ಅದೇ ಥರ ವಂದನೆ, ನಿಂದೆ. ನಮಗೆ ಯಾರಾದರೂ ನಮಸ್ಕಾರ ಮಾಡಿದರು, ನಿಂದೆ ಮಾಡಿದರು, ಇನಿತು ತಿಳಿದು ಪ್ರವರ್ತಿಸಲು ಈ ಥರ ತಿಳ್ಕೊಂಡ್ರೆ ನಾವು ವಂದನೆ ಮಾಡಿದರು ಹಿಗ್ಗಿ ಇದು ಮಾಡೋದಲ್ಲ. ಒಳಗೆ ಸ್ವಾಮಿ ನಿಂತು ವಂದನೆ ಮಾಡಿಸ್ತಾ ಇದ್ದಾನೆ. ಆ ಕಾರ್ಯದೊಳಗೆ ಯಾರಿದ್ದಾರೆ? ಸ್ವಾಮಿ ಇದ್ದಾನೆ. ಸ್ವಾಮಿ ನಿಂತು ಅವ್ರಲಿಂದ ವಂದನೆ ಮಾಡಿಸ್ತಾ ಇದ್ದಾನೆ. ನಿಂದೆ ಮಾಡಿದ್ದಾರೆ, ಸ್ವಾಮಿ ನಿಂತು ನಿಂದೆ ಮಾಡಿಸ್ತಾ ಇದ್ದಾನೆ. ಹೀಗೆ ತಿಳ್ಕೊಂಡ್ರೆ ಒಳಗೆ ನಿಂತು ಸ್ವಾಮಿ ಎಷ್ಟು ಆನಂದವಾಗುವುದು. ತತ್ಕಾಲದಲ್ಲಿ ಬಿಡದೆ ಯಾವುದು ಬಿಡಲಾರ್ದಾಗೆ ಆನಂದ ಆಗ್ತಾನೇ ಇರುತ್ತೆ. ಹಾಗೆ ಹಿಂದೆ ನಡೆದದ್ದೆಲ್ಲ ಹರಿತಾನೆ ಮಾಡಿಸಿದ.
ಹಿಂದೆ ನಡೆದಿದ್ದೆಲ್ಲ ದೇವರು ತಾನೇ ಮಾಡಿಸಿದ್ದಾನೆ. ಇಷ್ಟುವರೆಗೆ ನಮ್ಗೆ ಆ ಜ್ಞಾನ ಬಂದಿಲ್ಲ ಅಂದರೆ ಕೂಡ ಇವಾಗ ಆ ಜ್ಞಾನ ಬರಬೇಕು. ಹಿಂದೆ ಬಂದಿದ್ದೆಲ್ಲ ಹರಿತಾನೇ ಮಾಡಿಸಿದ್ದಾನೆಂದು ನಿನ್ನೊಳು ನೀನು ತಿಳಿದು ದುಶ್ಚಿತ ಬಿಟ್ಟು, ನಿನ್ನೊಳು ನೀನು ತಿಳ್ಕೊ, ಹರಿತಾನೇ ಮಾಡಿಸಿದ್ದಾನೆ ಎಂಬುದು ನಿನ್ನೊಳು ನೀನು ತಿಳ್ಕೊ. ಎಲ್ಲದೆಲ್ಲ ದುಶ್ಚಿತಗಳೆಲ್ಲ ಬಿಟ್ಟುಬಿಡು, ಅಂದರೆ ಆಲೋಚನೆಗಳು ಬಿಟ್ಟುಬಿಡು. ಇಂದಿನಾರಭ್ಯ ಅಲ್ಪಕಾಲ ಮೊದಲು ಮಾಡಿ ನಿಂದಿರದೆಲ್ಲೆಲ್ಲಿ ಆವಾವ ಕರ್ಮವಾಗಿ, ಇವತ್ತಲಿಂದ ಶುರು ಮಾಡಿ ದಿನಾಲೆ ನಿತ್ಯ ನಾವು ಏನೇ ಒಂದು ಸಣ್ಣ ಕರ್ಮ ಮಾಡ್ತಾ ಇದ್ದೀವಿ ಅಂತಂದಾಗೆ, ಅಂದರೆ ದೇವರು ಮಾಡಿಸ್ತಾ ಇದ್ದಾನೆ. ಏನೇನು ನಡೀತಾ ಇದ್ದದೋ ಅದು ಆವಾವ ಕರ್ಮ. ಇಂದಿರಾಪತಿ ತಾನು ಸರ್ವಾಧಿಕಾರಿಯಾಗಿ, ದೇವರು ತಾನು ಸರ್ವಸ್ವತಂತ್ರನಾಗಿ ಸರ್ವಾಧಿಕಾರಿಯಾಗಿ ಮಾಡಿಸ್ತಾ ಇದ್ದಾನೆ. ಚಂದದಲ್ಲಿಂದ ವ್ಯಾಪಾರ ಮಾಡಿಸುವ ತಾನೇ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ. ಒಂದು ಸತ್ಯ ಸಂಕಲ್ಪ ಮಾಡಿ, ಇದು ಆ ಮಾತಾಗಲಿ ಎಂದು ಸಂದೇಹ, ಇದೇನೋ ಸಂದೇಹ ಬೀಳಬೇಡ, ಇದು ಒಂದೇನೋ ಮಾಡಿಸಿದ್ದು ನಾನು ಮಾಡಿದ್ದೀನಿ ಎಂಬೋ ಸಂದೇಹ ಬೇಡ. ನಿಸ್ಸಂದೇಹವಂತನಾಗು ನೀನು. ದೇವರ ನಾಮಸ್ಮರಣೆ, ದೇವರ ಒಳಗೆ ನಿಂತು ಏನು ಮಾಡ್ತಾ ಇದ್ದೀವೋ ಪ್ರತಿ ಕೆಲಸನೂ ದೇವರು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ತಗೊಂಬ. ಮಂದರ ದರ ಒಲಿದು ಆವಾವದು ಕಲ್ಪಿಸಿದಂದಾದಿ ಮಾಡುತ್ತಿರು. ಏನೇನು ಸ್ವಾಮಿ ಮಾಡಿಸ್ತಾ ಇದ್ದಾನೋ ಅದನ್ನು ಆನಂದದಿಂದ ಮಾಡ್ತಾನೇ ಇರು. ಇತ್ತ ಸ್ವಾತಂತ್ರ್ಯದಿ, ಆತ ಇತ್ತ ಸ್ವಾತಂತ್ರ್ಯ ಅಂದರೆ ಆತ ಒಳಗೆ ನಿಂತು ಆತಗೇನು ಮಾಡಿಸ್ತಾ ಇದ್ದಾನೋ ಅದನ್ನು ಮಾಡ್ತಾ ಇರು. ನೀನು ಮಾಡಿಸ್ತಾ ಇದ್ದೀಯಪ್ಪ ಅಂತ ಹೇಳು. ದ್ವಂದ್ವ ಸೈರಿಸುತ್ತಾ ದುಃಖ ಸುಖ ಜಯ ಅಪಜಯ ನಿಂದ್ಯ ವಂದನೆ ಪ್ರತಿಯೊಂದನ್ನು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಸರ್ವೋತ್ತಮ ಜ್ಞಾನದಿಂದ. ಮಂದನ್ನು ಉದ್ಧರಿಸುವ ಲೇಷ ದೋಷ ಬರಗೂಡ. ಈ ಥರ ಸ್ವಾಮಿ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಅವ್ರೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಅವ್ರೊಳಗೆ ನಿಂತು ಬಯಸ್ತಾ ಇದ್ದಾನೆ. ನನಗೆ ನನ್ನ ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ, ಇನ್ನೊಬ್ಬರೊಳಗೆ ನಿಂತು ಸ್ವಾಮಿ ಇದನ್ನು ತಿಳ್ಕೊಂಡು ನಾವು ಮಾಡ್ತಾ ಇದ್ದಾಗೆಲ್ಲ, ಅದು ಮಾಡಿಸಿದಾಗೆಲ್ಲ ಸ್ವಾಮಿನೇ ಮಾಡಿಸ್ಬೇಕು ಅದನ್ನು. ಅವಾಗೆ ದೋಷ ಬರಲಾರದಾಗೆ ನೋಡ್ತಾನೆ ಸ್ವಾಮಿ. ಅಂದವರಿಗೆ ಅಂದರೆ ಶರಣು ಅಂತ ಅಂದವರಿಗೆ ವಿಜಯ ವಿಠ್ಠಲರೇಯ ತಂದೆಯಾಗಿ ಭಕ್ತರ ಬಳಿಯಲ್ಲಿ ತಿರುಗುವ, ತಂದೆಯಾಗಿ ಭಕ್ತರ ಬಳಿಯಲ್ಲಿ ಬಂದು ನಿಂದಿರ್ತಾನೆ, ನಮ್ಮನ್ನು ಸದಾ ಕಾಪಾಡ್ತಾನೆ. ಕಮಲದೊಳು ಕಮಲ ಇದ್ದಂತೆ ಇರು. ಕಮಲದೊಳಗೆ ಕಮಲ ಇತ್ತು ಅಂದರೆ ಒಳಗಿನ ಕಮಲ ಹೊರಗಿನ ಕಮಲ ಬಿಚ್ಕೊಂತು ಅಂದರೆ ಒಳಗಿನ ಕಮಲ ಬಿಚ್ಕೊತದೆ, ಹೊರಗಿನ ಕಮಲ ಉದುರೋಯ್ತು ಒಳಗಿನ ಕಮಲ ಉದುರೋಗತ್ತೆ. ಅಂದರೆ ಸ್ವಾಮಿ ಒಳಗೆ ನಿಂತು ನಮಗೆ ಏನು ಮಾಡಿಸ್ತಾ ಇದ್ದಾನೋ ಆ ಥರ ನೀನು ಮಾಡು. ಹೃತ್ಕಮಲದೊಳಗೆ ವಿಜಯ ವಿಠ್ಠಲನ್ನ ಪೂಜಿಸು. ಒಳಗೆ ನಿಂತು ನಮಗೆ ಮಾಡಿಸೋ ಪ್ರತಿ ಕಾರ್ಯವನ್ನು ತಾನು ಮಾಡಿಸ್ತಾ ಇದ್ದಾನೆ ಎಂಬುದು ನಮ್ಮ ಒಳಗೆ ಅಲ್ಲ, ಇನ್ನೊಬ್ಬರ ಒಳಗೆ ಕೂಡ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಸದಾ 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 ನಾವು ದೇವರು ಮಾಡಿಸ್ಲಿ, ನಮ್ಮಲಿಂದ ಆ ಪ್ರಾರ್ಥನೆ ಮಾಡಿಸ್ಲಿ. ಆತ ಮಾಡಿಸ್ತಾ ಇದ್ದಾನೆ ಸರ್ವಸ್ವತಂತ್ರ, ಆತ ನಿಂದಿರಿಸಿದ್ರೆ ನಿಂದಿರ್ತೀವಿ, ಕೂಡಿಸಿದ್ರೆ ಕೂಡ್ತೀವಿ ಎಂಬುದನ್ನು ನಾವು ಸದಾ ನೆನೆಸ್ಕೊತಾ ಪೂಜೆ ಮಾಡಬೇಕು. ನಮ್ಮ ಒಳಗೆ ಇದ್ದ ಸ್ವಾಮಿನ ಆ ಅನುಸಂಧಾನಪೂರ್ವಕವಾಗಿ ಮಾಡಿಸೋದು ಆತನೇ, ಆತ ಮಾಡಿಸ್ಲಿ ಅಂತ ಹೇಳಿ ನಾವು ವಿಜಯದಾಸರು ನಮ್ಮ ಒಳಗಿದ್ದ ಬಿಂಬರೂಪಿ ಪರಮಾತ್ಮನಿಗೆ ಬೇಡ್ಕೊಂಡು ಈ ಸುಳಾದಿ ಯಾರ್ಯಾರು ಪಠನೆ ಮಾಡ್ತಾ ಇರ್ತಾರೋ ಅವರು ಓದೋ ಕೊನೆಗೆ ಓದೋ ಕಾಲಕ್ಕಾದರೂ ಇಲ್ಲ ಅರ್ಥ ತಿಳ್ಕೊಳ್ಳೋ ಕಾಲಕ್ಕಾದರೂ ಇದಿಷ್ಟು ತಿಳ್ಕೊಂಡು ಅವರಿಗೆ ಒಂದು ಸದ್ಬುದ್ಧಿ ಕೊಡಿಸು ಅಂಥೇಳಿ ನಮ್ಮ ಒಳಗೆ ನಿಂತ ಬಿಂಬರೂಪಿ ಪರಮಾತ್ಮನಿಗೆ ವಿಜಯದಾಸರು ಕೇಳ್ಕೊತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಅಂತರ್ಗತ ಪರಮಾತ್ಮ ನನ್ನ ಯೋಗ್ಯತಾನುಸಾರ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.